ಜಾತಿ ಗಣತಿ ಅಲ್ಲಲ್ಲ, ಜಾತಿ ಮರುಗಣತಿಯನ್ನು ಮಾಡೋದಕ್ಕೆ ಸರ್ಕಾರ ಈಗ ಮುಂದಾಗ್ತಾ ಇದೆ. ಆದರೆ ಈ ಬಾರಿಯ ಜಾತಿ ಮರುಗಣತಿ ಹೇಗಿರುತ್ತೆ, ಯಾವ ರೀತಿ ಮಾಡ್ತಾರೆ, ಇರೋದನ್ನೇ ಸರಿಪಡಿಸ್ತಾರ ಅಥವಾ ಮತ್ತೆ ಹೊಸದಾಗಿ ಎಲ್ಲವನ್ನು ಕೂಡ ಸೃಷ್ಟಿ ಮಾಡ್ತಾರೆ, ಇದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟವಾದಂಥ ನಿರ್ಧಾರ ಆಗಿಲ್ಲ. ಯಾವುದೇ ರೀತಿಯಂಥ ಸ್ಪಷ್ಟ ಚಿತ್ರಣ ಸಿಗ್ತಾ ಇಲ್ಲ. ಇವತ್ತು ಮುಖ್ಯಮಂತ್ರಿಗಳು ಮಾಧ್ಯಮ ಜೊತೆಗೆ ಮಾತನಾಡ್ತಾ ಒಂದು 70-80 ದಿನದಲ್ಲಿ ಜಾತಿ ಗಣತಿ ಎಲ್ಲವೂ ಕೂಡ ಸರಿಯಾಗತ್ತೆ, ಜಾತಿ ಗಣತಿಯ ಕ್ಲೈಮ್ಯಾಕ್ಸ್ ಅಂತ ಹೇಳ್ತಾ ಇದೆ ಸರ್ಕಾರ. ಆದರೆ BJPಯವರು 90 ದಿನ ಅಲ್ಲ 900 ದಿನ ಆದರೂ ಕೂಡ ನಿಮ್ಮ ಹತ್ರ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಆರೋಪವನ್ನು ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಜಾತಿ ಗಣತಿ ಮಾಡ್ತಾ ಇದೆ. ಈಗ ಮತ್ತ್ಯಾಕೆ ನೀವು ಜಾತಿ ಗಣತಿ ಮಾಡ್ತೀರಿ ಅಂತ ಪ್ರಶ್ನೆ ಮೇಲೆ ಮುಂದಿಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈ ಜಾತಿ ರಾಜಕೀಯ ಕೂಡ ರಾಜ್ಯ ರಾಜಕೀಯದಲ್ಲಿ ದಿನೇ ದಿನೇ ರಂಗೇರ್ತಾ ಇದೆ. वो 10 साल का है. ಜಾತಿ ಗಣತಿನ ಇನ್ನೊಂದು ಎನ್ಯುಮರೇಷನ್ ಮಾಡಿ ಅಂತೇಳಿ ಹೈಕಮಾಂಡ್ನವರು ಹೇಳಿರ್ತಾರೆ. ಒಂದು 60-70 ದಿನದಲ್ಲಿ ಹೊಸ ಸರ್ವೆ ಮಾಡಿ ಎನ್ಯುಮರೇಷನ್ ಮಾತ್ರ. ನೀವು ಅಧಿಕಾರವನ್ನ ಬಿಟ್ಟುಕೊಡ್ತೀವಿ ಅಂತ ಹೇಳಿ ಅಲ್ಲಿ ಬಹುಶಃ 90 ದಿನದ ಗಡುವನ್ನು ಹಾಕೊಟ್ಟು ಬಂದಿದ್ದೀರಿ. DK ಶಿವಕುಮಾರ್ಗೆ ಮೇಲ್ಗೈ ಆಗಿದೆ, ಸಿದ್ದರಾಮಯ್ಯನವರಿಗೆ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಗ್ಬಿಟ್ಟಿದೆ. ಇಟ್ಸ್ ಎ ಡಿಸಿಷನ್ ಆಫ್ ದಿ ಹೈಕಮಾಂಡ್. ರಾಜ್ಯ ರಾಜಕೀಯದಲ್ಲಿ ಕಿಚ್ಚು ಹೊತ್ತಿಸಿದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಜಾತಿ ಗಣತಿ ವರದಿ ಜಾರಿಗೆ ಕಾಂಗ್ರೆಸ್ ಹೈಕಮಾಂಡ್ ಬಿಗ್ ಬ್ರೇಕ್ ಹಾಕಿದೆ. ಅಂಕಿ ಸಂಖ್ಯೆಗಳ ಬಗ್ಗೆ ಅಪಸ್ವರ ಕೇಳಿಬಂದಿರುವ ಹಿನ್ನೆಲೆ ತಾತ್ವಿಕವಾಗಿ ಜಾತಿ ಗಣತಿಗೆ ಒಪ್ಪಿಗೆ ನೀಡಿ ಹೊಸದಾಗಿ ಗಣತಿ ಮಾಡುವಂತೆ ಹೈಕಮಾಂಡ್ ಸೂಚಿಸಿದೆ. ಜಾತಿ ಗಣತಿ ವರದಿ ಜಾರಿ ಮಾಡಿಯೇ ತೀರುತ್ತೇವೆ ಅಂತ ಹಠಕ್ಕೆ ಬಿದ್ದಿದ್ದ ಸಿಎಂ ಸಿದ್ದರಾಮಯ್ಯ ಅವರಿಗೂ ಇದು ಒಂದು ಲೆಕ್ಕದಲ್ಲಿ ಹಿನ್ನಡೆ ಅಂತ ವಿಶ್ಲೇಷಿಸಲಾಗ್ತಿದೆ. ಜಾತಿ ಮರುಗಣತಿ ನನ್ನ ತೀರ್ಮಾನವಲ್ಲ ಎಂದ ಸಿಎಂ. ಜಾತಿ ಮರುಗಣತಿ ನಿರ್ಧಾರ ಕುರಿತು ಪ್ರತಿಕ್ರಿಯಿಸಿರುವ ಸಿಎಂ, ಇದು ನನ್ನ ತೀರ್ಮಾನವಲ್ಲ, ಹೈಕಮಾಂಡ್ ಸೂಚನೆ. ಅದರಂತೆ ರಾಜ್ಯದಲ್ಲಿ ಹೊಸದಾಗಿ ಜಾತಿ ಗಣತಿ ನಡೆಯಲಿದೆ ಅಂತ ಹೇಳಿದ್ದಾರೆ. ಆದರೆ ಇದಕ್ಕೆ ವಿಪಕ್ಷ ನಾಯಕ ಅಶೋಕ್ ತಿರುಗೇಟು ನೀಡಿದ್ದು DK ಶಿವಕುಮಾರ್ಗೆ ಮೇಲುಗೈ, ಸಿದ್ದರಾಮಯ್ಯಗೆ ಹಿನ್ನಡೆ ಅಂತ ಲೇವಡಿ ಮಾಡಿದ್ದಾರೆ. ಹೈಕಮಾಂಡ್ ಏನು ಹೇಳ್ತದೆ ಅದರ ತರ ಮಾಡ್ತೀವಿ ಅಷ್ಟೇ. ಇಟ್ ಇಸ್ ನಾಟ್ ಮೈ ಡಿಸಿಷನ್, ಇಟ್ ಇಸ್ ನಾಟ್ ದಿ ಡಿಸಿಷನ್ ಆಫ್ ದಿ ಕ್ಯಾಬಿನೆಟ್, ಇಟ್ ಇಸ್ ನಾಟ್ ದಿ ಡಿಸಿಷನ್ ಆಫ್ ಅವರ್ ಗೌರ್ಮೆಂಟ್, ಇಟ್ ಇಸ್ ಎ ಡಿಸಿಷನ್ ಆಫ್ ದಿ ಹೈಕಮಾಂಡ್. ಇನ್ನೊಂದು ಸರ್ವೆ ಮಾಡಿ ಅಂತೇಳಿ ಎನ್ಯುಮರೇಷನ್ ಮಾಡಿ ಅಂತೇಳಿ ಹೈಕಮಾಂಡ್ನವರು ಹೇಳಿರ್ತಕ್ಕಂಥ. ಸೈಂಟಿಫಿಕ್ ಆಗಿದೆ ಅಂತ ಹೇಳಿದವರು ಏಕಾಏಕಿ ಈಗ ಇಲ್ಲ ಅಂತ ಆದಮೇಲೆ ಸಿದ್ದರಾಮಯ್ಯನವ್ರ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಗ್ಬಿಟ್ಟಿದೆ. ಇದು ಪೂರ್ತಿ ಹರಾಜು, ಸಿದ್ದರಾಮಯ್ಯನವರ ಮಾನ ಮರ್ಯಾದೆ ಹರಾಜಾಗಿದೆ. ಈಗ DK ಶಿವಕುಮಾರ್ ಅಲ್ಲಿ ಏನು ರಿಪೋರ್ಟ್ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಅವರು ಇದರ ವಿರುದ್ಧ ಇದ್ದರು, ಅವರು ಈ ಸಮೀಕ್ಷೆ ವಿರುದ್ಧ ಇದ್ದರು. ಸೊ DK ಶಿವಕುಮಾರ್ಗೆ ಮೇಲ್ಗೈ ಆಗಿದೆ, ಸಿದ್ದರಾಮಯ್ಯನವ್ರಿಗೆ ಹಿನ್ನಡೆ ಆಗಿದೆ. ಇದರಿಂದ ಇನ್ನು ವರದಿಯನ್ನ ಪೂರ್ಣವಾಗಿ ಕಡೆಗಣಿಸಿಲ್ಲ ಅಂತಾನೂ ತಿಳಿಸಿರುವ ಸಿಎಂ, ಕೆಲವು ಬದಲಾವಣೆಯೊಂದಿಗೆ 60ರಿಂದ 70 ದಿನಗಳಲ್ಲಿ ಮರು ಸಮೀಕ್ಷೆ ನಡೆಸಲಾಗುತ್ತೆ ಅಂತ ಹೇಳಿದ್ದು ಇದಕ್ಕೂ ಅಶೋಕ್ ಟಾಂಗ್ ಕೊಟ್ಟಿದ್ದಾರೆ. ಸರ್ವೆ ಆಗಿರೋದು 2015ರಲ್ಲಿ, 15-16ರಲ್ಲಿ 9-10 ವರ್ಷಗಳಾಗ್ಬಿಟ್ಟಿದೆ. ಈ 9-10 ವರ್ಷಗಳಾಗಿರೋದ್ರಿಂದ ಹಳೆಯದಾಗ್ಬಿಟ್ಟಿದೆ. ಅದಕ್ಕೆ ಬಹಳ ಕಡಿಮೆ ಅವಧಿನಲ್ಲಿ ಒಂದು 60-70 ದಿನದಲ್ಲಿ ಸರ್ವೆ ಮಾಡಿ, ಹೊಸ ಸರ್ವೆ ಮಾಡಿ ಎನ್ಯುಮರೇಷನ್ ಮಾತ್ರ, ನಾಟ್ ಆಲ್, ದ ಎಂಟೈರ್ ರಿಪೋರ್ಟನ್ನು ರಿಜೆಕ್ಟ್ ಮಾಡಲ್ಲ. ಪ್ರಿನ್ಸಿಪಲಿ ದಿ ರಿಪೋರ್ಟ್ ಈಸ್ ಅಕ್ಸೆಪ್ಟೆಡ್. ಪ್ರಿನ್ಸಿಪಲಿ 90 ದಿನ ಆಗ್ತತೋ 900 ದಿನ ಆಗ್ತತೋ ಗೊತ್ತಿಲ್ಲ. ಅದು ಹಿಂದೆ ಸಿದ್ದರಾಮಯ್ಯ 2015ರಲ್ಲಿ ಒಂದೇ ವರ್ಷದಲ್ಲಿ ಮಾಡ್ತೀನಿ ಅಂತ ಹೇಳಿದ್ರು. ಎಷ್ಟು ವರ್ಷ ಆಯಿತು? 10 ವರ್ಷ ಆಯಿತು. DCM DKಶಿ ಸಮುದಾಯಗಳಿಗೆ ಒಳ್ಳೆಯದಾಗಲೆಂದು ಜಾತಿ ಗಣತಿ ಮಾಡ್ತಿದ್ದೇವೆ ಅಂತಿದ್ರೆ 10 ವರ್ಷ ಹಳೆಯದಾದ ಕಾರಣ ಮರುಗಣತಿಗೆ ಸೂಚಿಸಲಾಗಿದೆ ಅಂತ ಖರ್ಗೆ ತಿಳಿಸಿದ್ದಾರೆ. ಯಾವ ರೀತಿಯಲ್ಲಿ ಹೊಸ ಸಮೀಕ್ಷೆ ಅಂತ ನನಗೂ ಗೊತ್ತಿಲ್ಲ ಅಂತ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ್ ತಂಗಡಗಿ ಹೇಳಿದ್ದಾರೆ. सोशियो इकोनॉमिक क्राइटेरिया, बहुत से क्राइटेरिया वो तो रहेगा बेसिक. उसके साथ जो छुटा हुआ कोई अगर एक आधा ये है तो वो ऐड कर देंगे. लेकिन सेंसस इसलिए करना, रीसर्वे इसलिए करना पड़ रहा है, वो 10 साल का है. ನಮ್ಮ ಅಜೆಂಡಾನ ಕೇಂದ್ರ ಸರ್ಕಾರ ಕಾಪಿ ಮಾಡಿದೆ. ನಾವೇ ನಮ್ಮ ರಾಹುಲ್ ಗಾಂಧಿ ಅವರೇ ಜಾತಿ ಗಣತಿ ಆಗಬೇಕು, ಬ್ಯಾಕ್ವರ್ಡ್ ಕ್ಲಾಸ್ಗೆ ನ್ಯಾಯ ಸಿಗಬೇಕು ಅಂತೇಳಿ ಧ್ವನಿ ಎತ್ತಿದ್ದು. ಯಾರು ಬಿಟ್ಟೋಗಿದೆ ಅಂಥವೆಲ್ಲ ರೆಕ್ಟಿಫೈ ಮಾಡ್ತೀವಿ, ಸಮಾಜಕ್ಕೆ ಒಳ್ಳೇದಾಗಲಿ ಅಂತೇಳಿ ನಾವು ಮಾಡ್ತಾ ಇದ್ದೀವಿ. ಅದನ್ನ ನಾಳೆ ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡ್ತೀವಿ. ಏನು ಆಗಿರೋಂಥ ಸೆನ್ಸಸ್ ಏನು ವೇಸ್ಟ್ ಏನು ಆಗಲ್ಲ. ಮುಖ್ಯಮಂತ್ರಿಗಳು, ಹೈಕಮಾಂಡು
ಏನು ಮುಖ್ಯಮಂತ್ರಿಗಳು ಹೇಳಿದೆ ಆ ವಿಚಾರವನ್ನು ನಾಳೆ ಕ್ಯಾಬಿನೆಟ್ ಒಳಗೆ ಮುಖ್ಯಮಂತ್ರಿಗಳು ಎಲ್ಲರ ಗಮನಕ್ಕೆ ತರುವಂಥ ಕೆಲಸ ಆಗುತ್ತೆ. ನಾಳೆ ಕ್ಯಾಬಿನೆಟ್ ಒಳಗೆ ನಿರ್ಧಾರ ಆಗುತ್ತೆ. ಇನ್ನು ಬಿಜೆಪಿ ನಾಯಕರು ಕೇಂದ್ರದ ಮೋದಿ ಸರ್ಕಾರವೇ ಜನಗಣತಿ ಜೊತೆ ಜಾತಿ ಗಣತಿ ಸಮೀಕ್ಷೆ ನಡೆಸಲಿದೆ, ಹೀಗಿದ್ದ ಮೇಲೆ ರಾಜ್ಯದ ಸರ್ವೆ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಮುಂದಿನ 90 ದಿನಗಳಲ್ಲಿ ಹೊಸ ಜಾತಿ ಗಣತಿ ಸಮೀಕ್ಷೆ ಬಿಡಿ, ಸಿದ್ದರಾಮಯ್ಯನವರೇ ನೀವೇ ಇರ್ತೀರಾ ಅನ್ನೋದನ್ನ ಮೊದಲು ಸ್ಪಷ್ಟಪಡಿಸಿ ಅಂತ ಸುನಿಲ್ ಕುಮಾರ್ ಕಾಲೆಳೆದಿದ್ದಾರೆ. ಈ ಬಾರಿ ಕೇಂದ್ರ ಸರ್ಕಾರನೇ ಜಾತಿ ಗಣತಿಯನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿರ್ಬೇಕಾದ್ರೆ ಅಧಿಕಾರನೂ ಕೇಂದ್ರ ಸರ್ಕಾರಕ್ಕೆ ಇರೋದು. ಹಾಗಾಗಿ ಅವ್ರು ಮಾಡ್ತಿರ್ಬೇಕಾದ್ರೆ ತಿರ್ಗಾ ನೀವು ಮಾಡೋಂಥ ಅವಶ್ಯಕತೆ ಇಲ್ಲ ಅನ್ನೋದು. ನಿಮ್ಮ ಕೈ ಕಮಾಂಡ್ನ ಒತ್ತಡಕ್ಕೆ ಜಾತಿ ವರದಿ ಬಲಿ ಆಯ್ತಾ? ಕಾಂತರಾಜ್ ವರದಿ, ಜಯಪ್ರಕಾಶ್ ಹೆಗಡೆ ವರದಿ ಕೈ ಕಮಾಂಡ್ ಒತ್ತಡಕ್ಕೆ ಬಲಿ ಆಯ್ತಾ? ನೀವು ಜಾತಿ ಗಣತಿಗೆ 90 ದಿನದ ಗಡುವನ್ನು ಹಾಕಿದ್ದಲ್ಲ, ನೀವು ಅಧಿಕಾರವನ್ನ ಬಿಟ್ಟುಕೊಡ್ತೀವಿ ಅಂತ ಹೇಳಿ ಅಲ್ಲಿ ಬಹುಶಃ 90 ದಿನದ ಗಡುವನ್ನು ಹಾಕೊಟ್ಟು ಬಂದಿದ್ದೀರಿ ಅಂತ ನಂಗೆ ಅನ್ಸುತ್ತೆ. ಹೊಸದಾಗಿ ಜಾತಿ ಗಣತಿಗೆ ಹೈಕಮಾಂಡ್ ಸೂಚಿಸಿರುವುದನ್ನ ಕಾಂಗ್ರೆಸ್ ಶಾಸಕ ಶಿವಗಂಗಾ ಬಸವರಾಜ್ ಸ್ವಾಗತಿಸಿದ್ದು, ಎಐ ತಂತ್ರಜ್ಞಾನದಲ್ಲಿ ಗಣತಿ ನಡೆಯಬೇಕು ಎಂದಿದ್ದಾರೆ. ವೀರಶೈವ ಲಿಂಗಾಯತ ಮಹಾಸಭಾ ಕೂಡ ಈ ನಿರ್ಧಾರ ಸ್ವಾಗತಿಸಿದೆ. ಪ್ರತಿಯೊಂದು ಜಾತಿಯ ಹಿನ್ನೆಲೆಯನ್ನು ಪರಿಶೀಲನೆ ಮಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ಸೂಚನೆಗಳನ್ನು ಗಣತಿದಾರರಿಗೆ ನೀಡಬೇಕು. ಕರ್ನಾಟಕದಲ್ಲಿರ್ತಕ್ಕಂಥ ಪ್ರತಿಯೊಂದು ಕುಟುಂಬವನ್ನು ಅವರು ಕವರ್ ಮಾಡಬೇಕು. ಅವರು ಆ ಕವರ್ ಮಾಡಿದ ಬಗ್ಗೆ ಸಾಕ್ಷ್ಯ ಆಧಾರಗಳನ್ನು ಸಹಿತ ಸಂಗ್ರಹಿಸಬೇಕು. ಇನ್ನೊಂದೆಡೆ ಒಕ್ಕಲಿಗರ ಮೀಸಲಾತಿ ಹೋರಾಟ ಸಮಿತಿ ಕಾಂತರಾಜು, ಜಯಪ್ರಕಾಶ್ ಹೆಗಡೆ ಆಯೋಗದ ವರದಿಯನ್ನ ತಿರಸ್ಕರಿಸಬೇಕು ಅಂತ ಆಗ್ರಹಿಸಿದೆ. ಒಟ್ಟಾರೆ ನಾಳೆ ನಡೆಯುವ ಸಂಪುಟ ಸಭೆಯಲ್ಲಿ ಹೊಸದಾಗಿ ಜಾತಿ ಗಣತಿ ನಿರ್ಧಾರ ಬಹುತೇಕ ಹೊರಬೀಳುವ ಸಾಧ್ಯತೆ ದಟ್ಟವಾಗಿದೆ. ಬ್ಯೂರೋ ರಿಪೋರ್ಟ್, TV9.